ಪ್ರಿಯ ವೀಕ್ಷಕರೇ, ನಾನಿವತ್ತು ಚಿಕ್ಕಬಳ್ಳಾಪುರದಲ್ಲಿ ನನ್ನ ಮೊಮ್ಮಗಳ ಒಂದು ಬರ್ತ್ಡೇ ಪ್ರಯುಕ್ತ ಈ ದಿನ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಆ ಬರ್ತ್ಡೇನ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ, ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ. ಚೆನ್ನಾಗಿದ್ದೀನ? ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಐ ಲವ್ ಯು ಆಲ್ ಅಂತ ಹೇಳ್ತಾ, ಹಾಗೆ ಅವರು ಮಾಡಿರೋ ಅಂಥ ಬರ್ತ್ಡೇ ಸೆಲೆಬ್ರೇಷನನ್ನು ನಿಮಗೂ ಸಹ ತೋರಿಸ್ತೀನಿ. ಬನ್ನಿ ಹೋಗೋಣ. ಐ ಲವ್ ಯು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ನಾನು ಅದೇ ಬಾಗೇಪಲ್ಲಿಯಲ್ಲೇ ಇದ್ದಾಗ ಹೇಳಿದೆ, ನಾನು ನನ್ನ ಮೊಮ್ಮಗಳ ಒಂದು ಬರ್ತ್ಡೇಗೆ ಹೋಗ್ತಾ ಇದ್ದೀನಿ ಅಂತ. ನೋಡಿ ಯಾವ ರೀತಿಯಾಗಿ ಈ ಬರ್ತ್ಡೇಗೆ ರೆಡಿಯಾಗಿದ್ದಾಳೆ ನಮ್ಮ ಮೊಮ್ಮಗಳು. ಹಾಗೆ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಹೊಸ ಮನೆ ಬೇರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹ್ಯಾಪಿ ಬರ್ಡೇ ಮಾ. ನೋಡಿ, ಥ್ಯಾಂಕ್ ಯು ಅಮ್ಮಮ್ಮ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ಸೆಲೆಬ್ರೇಷನ್ ಮಾಡುವಾಗ ಮತ್ತೆ ನಿಮಗೆ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಆಯಿತು, ಹಾಗೆ ಎಲ್ಲ ತವ್ರ ಮನೆ ನಮ್ಮ ಮನೆಯವರೇ ಎಲ್ಲರೂ ಸೇರ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮಾಡ್ತೀನಿ. ಓಕೆ. ಬರ್ತ್ಡೇ ಬೇಬಿ ದಯಾನ ಬರ್ತ್ಡೇ ಕೇಕ್ ಸೂಪರ್. ನಮ್ಮ ಅಣ್ಣನ ಮಗಳು ಮೊಮ್ಮಗಳು ಬರ್ತ್ಡೇ ಬೇಬಿ ನಮ್ಮ ಗೋವಿಂದ, ಅವರಮ್ಮ, ನಮ್ಮ ಪ್ರಿಯ, ಎಲ್ಲ ನಮ್ಮ ಬಂಧುಗಳು, ಎಲ್ಲ ನಮ್ಮ ತಾಯಿ ಕಡೆ ಮತ್ತು ತಂದೆ ಕಡೆ. ಈಗ ನೋಡಿ ಸೆಲೆಬ್ರೇಷನ್ ನಡೀತಾ ಇದೆ. ಈಗ ಡಯಾನ ಈಗ ಕೇಕನ್ನು ಕಟ್ ಮಾಡ್ತಾ ಇದ್ದಾಳೆ. ವರ್ಷ ಬಾಳಿನ ರೂಪ ಸೊ ಪ್ರಿಯ ಪ್ರೇಕ್ಷಕರೇ, ಬರ್ತ್ಡೇ ಬೇಬಿ ಗರ್ಲ್ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ತಾತ, ಅಜ್ಜಿ, ತಾಯಿ 3 ಜನ ಸೇರಿ ಅಕ್ಷತೆ ಕಾಳನ್ನು ಅಮ್ಮವ್ರಿಗೆ ಹಾಕಿ ಹಾರೈಸ್ತಾ ಇದ್ದಾರೆ. ಆರೋಗ್ಯ, ಭಾಗ್ಯ, ಆಯುಷ್ಯ ಕೊಟ್ಟು ವಿದ್ಯಾ ಪ್ರಾಪ್ತಿ.
ನಾನು ಹೋಗ್ತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳ್ಬಿಟ್ಟು ಎಲ್ಲ ನಮ್ಮ ತವ್ರ ಮನೆಯವರೇ ನೋಡಿ, ಎಲ್ಲರೂ ತಂದೆ ಕಡೆ ಮತ್ತು ತಾಯಿ ಕಡೆ ಇರುವಂಥ ನಮ್ಮ ದೊಡ್ಡ ಫ್ಯಾಮಿಲಿ ಅಂತ ಹೇಳ್ಬೋದು. ಆದರೆ ಸ್ವಲ್ಪ ಮಾತ್ರನೇ ಕರೆದಿದ್ದೀವಿ, ಇನ್ನೂ ಎಲ್ಲರನ್ನೂ ಕರಿಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ಕರೀಲಿಲ್ಲ.